ಕುರಿ ಮಟನ್ ಸಾಂಬಾರು ಮಾಡ್ತಾರೆ. ಸಾಂಬಾರು ಚಿಕನ್ ಫ್ರೈಯು, ಆಮೇಲೆ ಪಾಯಸ, ಆಮೇಲೆ ವಿತ್ ಗೀ ರೈಸು. ಈಗ ಬೇಯಿಸ್ತೀನಿ. ಇದೇನಾಗ ತೆಗ್ದಾಗ್ತದಲ್ಲ ಇದು ಒಂದು ಸ್ವಲ್ಪ ಏನಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಒಳ್ಳೆ ಕುರಿ ಅಂತ ತೀರ್ಥಹಳ್ಳಿಗೆ ಹೋಗಿ ತಗೊಂಡು ಬಂದಿದ್ದು. ಬಟ್ ಕುರಿ ಚೆನ್ನಾಗಿಲ್ಲ, ಅದಕ್ಕೆ ಒಂದ್ಸರಿ ಬೆಂದು ಅದು ಹೇಳಂಗಿಲ್ಲ, ಒಂದ್ಸರಿ ಬೆಂದು ಅದು ಹೇಳಂಗಿಲ್ಲ. ಅದೀಗ ಅದು ಮತ್ತೇನಾದ್ರು ಆಲ್ಟ್ರೇಷನ್ ಮಾಡಬೇಕು. ಈಗ ಆ ಕಡೆ ಪಕ್ಕದಲ್ಲಿ ಏನದು, ಪಕ್ಕದಲ್ಲಿ ಪಾಯಸ. ಇವತ್ತು ಹಿರಿಯರಿಗೆ ಅನ್ನ ಹಾಕೋದು ಮಹಾಲಯ, ಪಿತೃಪಕ್ಷ. ಮಹಾಲಯ ಅಮಾವಾಸ್ಯೆ, ಪಿತೃಪಕ್ಷ. ಅಮಾವಾಸ್ಯೆ ಅಲ್ಲ ಇವತ್ತು, ಅಮಾವಾಸ್ಯೆ ಅಲ್ಲ, ಪಿತೃಪಕ್ಷ ಅಂತ ಹೇಳ್ತೀವಿ. ಚಿಕನ್ ಎಲ್ಲ ಎಲ್ಲಿದೆ? ಚಿಕನ್ ಎಲ್ಲ ಮಾಡಿಟ್ಟಿದ್ದೀನಿ. ಚಿಕನ್ ಇಲ್ಲಿದೆ. ಮೀನು ಬಚ್ಚಿರೋದು, ಇದನ್ನ ಫ್ರೈ ಮಾಡಬೇಕು ತವಾಕ್ ಹಾಕಿ. ಅದು ಪಾಯಸನಾ? ಅದು ಪಾಯಸ ಎಡೆಗೋಸ್ಕರ ಸ್ವಲ್ಪ ಮಾಡಿದ್ದೀನಿ. ಆಮೇಲೆ ಹೋಳಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ರೆಡಿ ಮಾಡಿದಲ್ಲ, ಸುಳ್ಳು ಹೇಳ್ತಿದ್ದಾರೆ, ತಂದಿರೋದು. ಇದಕ್ಕೆ ಹೊಸ ಜುಗಾಡ್ ಮಾಡ್ತಾ ಇರೋದು ಏನಂದ್ರೆ ಸ್ವಲ್ಪ ಸುಣ್ಣ ಹಾಕಿದ್ರೆ ಸಖತ್ತಾಗಿ ಬೇಯುತ್ತೆ ಅಂತ. ಕಾಯಿ ಹಾಲು ಹಾಕಿ ಸುಣ್ಣ ಹಾಕಿದ್ರೆ ಬೇಯುತ್ತೆ. ಕಾಯಲ್ಲಿ ಹಾಕಿದ್ರೆ ಬೇಗ ಬೇಯುತ್ತೆ ಅಂತ. ಬೇಗ ಬೇಯುತ್ತೆ. ಆಮೇಲೆ ಸೋಡಾ ಹಾಕ್ತಾರೆ, ಅದು ನಾನು ಹಾಕಲ್ಲ. ಸೋಡಾ ಬೇಯಕ್ಕೋಸ್ಕರ ಸೋಡಾ ಹಾಕ್ತಾರೆ. ಸೋಡಾ ಹಾಕ್ಬೇಡಿ, ಕೇಳಿಸ್ಕೊಳ್ಳಬೇಡಿ, ನಾಟ್ ಗುಡ್ ಫಾರ್ ಹೆಲ್ತ್. ಸ್ವಲ್ಪ ಸಾಕು, ಮ್ಯಾಜಿಕ್ ಸುಣ್ಣ ಸ್ವಲ್ಪ ಸುಣ್ಣ. ಹಾಂ ಸಾಕು. ಸುಣ್ಣ ಏನು ಹೆಲ್ತಿಗೆ ಒಳ್ಳೇದೇನೆ. ಅದು ಸ್ಪೆಷಲ್ ಕುರಿ ಅಂತ ಹೇಳಿ ಹೋಗಿ ಕುರುವಳ್ಳಿಗೆ ಹೋಗಿ ತಗೊಂಡು ಬಂದ್ವಿ. ಸೆಲೆಕ್ಷನ್ ನಂದೆ. ಚೆನ್ನಾಗಿರುತ್ತೆ. ನಿಮಗೆ ಬೇಯಿಸಕ್ ಬಂದಿಲ್ಲ ಅಷ್ಟೇ, ಚೆನ್ನಾಗಿರುತ್ತೆ. ಅದು ಸಹಜ, ಅಡುಗೆ ಮಾಡೋದ್ಮೇಲೆ ತಪ್ಪು ಹೇಳೋದು. ಇದು ನೋಡಿ ನಮ್ಮನೆ ಮುದ್ದು ಮಗಳು ಏನು ಚೆನ್ನಾಗಿ ಕ್ಲೀನಾಗಿ ಸ್ವಿಮ್ ಮಾಡ್ತೈತೆ. ಹೇಯ್ ಎದ್ದು ಹೇಳ, ಸಾಕು. ಇದು ನಮ್ಮನೆ ಪ್ರೀತಿಯ ಮಗಳಿದು. ನಿಮ್ಮನೆ ಪ್ರೀತಿ ಮಗಳನ್ನ ಟ್ಯಾಗ್ ಮಾಡಿ, ಇಷ್ಟು ಕ್ಯೂಟ್ ಆಗಿರೋ ಪ್ರೀತಿ ಮಗಳನ್ನ. ಬೈಲ್ ಏನು ಮಾಡ್ತಿದ್ಯಾ? ಆಯ್ತಾ ಸ್ವಿಮ್ಮಿಂಗ್ ಸೆಷನ್ ಆಯ್ತಾ ನಿಂದ? ಗಬ್ಬು ನಾರ್ತಾ ಇದೆಯಾ? ಹೋಗ ಮತ್ತೋಗು ಗಲೀಜು. ಇದು ನೋಡಿ, ಇದಕ್ಕೊಂದು ಗಂಡು ಬೇಕಾಗಿದೆ. ಇದು ಕ್ಯೂಟ್ ಬೇಬಿ. ಇದಕ್ಕೊಂದು ಗಂಡು ಬೇಕು. ಅಲ್ಬೇಡ, ಗಂಡು ಬೇಕು. ಯಾರಾದ್ರು ಇದ್ರೆ ಹೇಳಿ, ಹರೆಯದ ಹುಡುಗ ಯಾರಾದರೂ ಇದ್ದರೆ ಇದಕ್ಕೆ ತೋರಿಸಿ. ಇದಕ್ಕೆ ಮದುವೆ ಮಾಡಬೇಕು. ಸ್ವಲ್ಪ ನಾಚಿಕೆ ಜಾಸ್ತಿ, ಅದಕ್ಕೆ ಈ ಕಡೆ ನೋಡಲ್ಲ, ತಲೆ ಕೆಳಗಾಗುತ್ತೆ. ಅವಾಗ ಆ ರೀತಿ ಸ್ವಿಮ್ಮಿಂಗ್ ಪೂಲ್ ಒಂದಿದ್ದು ನೀರನ್ನು ಕೊಳಿಸಿ ಒಂದು 4 ದಿನ. ಇದು ಆ್ಯಕ್ಚುಲಿ ಈ ಪಲಾವಿನ ಸೊಪ್ಪು ಇದೆಯಲ್ಲ, ಇದು ಹೆಚ್ಚು ಕಡಿಮೆ ಈ ಮಾಮೂಲಿ ಮಸಾಲೆಗಳು ಸಿಗ್ತಾವಲ್ಲ, ಪ್ಯಾಕೇಜ್ ಮಸಾಲೆಗಳು, ಅದು ಎಲ್ಲ ಯಾವುದೂ ಬೇಡ. ಇದೊಂದು ಎಲೆ ಹಾಕಿಬಿಟ್ರೆ ಘಮ ಅಂತಿರುತ್ತೆ. ಏನು ಸಕ್ಕತ್ತಾಗಿರುತ್ತೆ ಅಂದರೆ ಅದು ಟೇಸ್ಟೇ ಬೇರೆ ಅಲ್ಲ. ಇದು ಎಲ್ಲ ಕಡೆ ಸಿಗುತ್ತಮ್ಮ? ನಾವು ಗಿಡ ನೆಟ್ಟು ಬೆಳೆಸ್ಕೊಂಡಿರೋದು ಇದು. ಅಲ್ಲಲ್ಲ, ಎಲ್ಲ ಕಡೆ ಇದು ನಾನು ಬೆಂಗಳೂರಲ್ಲೆಲ್ಲ ನೋಡೇ ಇಲ್ಲ. ನಮ್ಮ ಮಲೆನಾಡಲ್ಲಿ ಮಾತ್ರ ಸಿಗೋದು, ಎಲ್ಲ ಕಡೆ ಸಿಗಲ್ಲ ಇದು. ಬಟ್ ನೆಟ್ರೆ ಎಲ್ಲ ಕಡೆನೂ ಬರುತ್ತೆ. ಆದ್ರೆ ಅಷ್ಟು ಅದ್ರ ಬಗ್ಗೆ ಕೆಲವರಿಗೆ ಗೊತ್ತೇ ಇಲ್ಲ, ಮಾಹಿತಿನೇ ಗೊತ್ತಿಲ್ಲ. ಹೇಗೆ ಅನಿಸ್ತಿದೆ ಹೊಸ ವಿಡಿಯೋಸ್ಗಳೆಲ್ಲ ಬರ್ತಾ ಇದೆಯಲ್ಲ? ಇವಾಗ ಏನೋ ಅಡುಗೆ ಮಾಡಕ್ಕೆಲ್ಲ ತುಂಬಾ ಇಂಟ್ರೆಸ್ಟ್ ಬರ್ತಾ ಇದೆ ಈಗ. ಬರೀ ವಿಡಿಯೋಗೋಸ್ಕರ ಅಡುಗೆ ಮಾಡಕ್ ಚೆನ್ನಾಗಿ ಅನ್ಸುತ್ತಾ ಅಥವಾ ಹೇಗೆ? ಇಲ್ಲ, ನಾನು ಮಾಮೂಲಿ ಯಾವಾಗಲೂ ನನ್ಗೆ ಅಡುಗೆ ತುಂಬಾ ಕ್ರೇಜು. ಅದ್ರಲ್ಲಿ ನಾನು ಹೆಂಗ್ ಮಾಡ್ತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಇವಾಗ ನನ್ನ ಮಗನಿಂದ ಎಲ್ಲ ಮಗ ವಿಡಿಯೋ ಮಾಡಿದ್ರಿಂದ ನನಗೆ ಅದೆಲ್ಲ ಅನುಭವ ಆಯ್ತಾ. ಊರಲ್ಲಿ ಫುಲ್ ಫೇಮಸ್, ನೆಕ್ಸ್ಟ್ ಲೆವೆಲ್. ಎಲ್ಲರೂ ಯಾವಾಗಲೂ ಅಡುಗೆ ತುಂಬಾ ಆಸಕ್ತಿ. ಫುಲ್ ಫೇಮಸ್. ರೆಡಿ ತರೋದು ಅಂದ್ರೆ ನಂಗೆ ಇಷ್ಟ ಆಗಲ್ಲ. ರೆಡಿ ತರ್ತೀನಿ, ನಮ್ಮನೇಲಿ ಕೆಲವೊಂದು ಇಷ್ಟಕ್ಕೆ ಅದೇ ಕ್ಲಾಶ್ ಆಗುತ್ತೆ. ಯಾಕೆ ಇಷ್ಟು ರಿಸ್ಕ್ ತಗೊಳ್ತೀರಾ, ರೆಡಿ ತಗೊಬರೋಣ ಅಂತ. ನನ್ಗೆ ಯಾಕೆ ಮನೇಲೆ ಮಾಡಿ ನಾವು ತಿನ್ಬಾರ್ದು ಅಂತ ಹೇಳಿ ಆಗತ್ತೆ. ಆದ್ರೂ ನಾವು ಸ್ವಲ್ಪ ಜಾಸ್ತಿ ಮನೇಲೆ ಪ್ರಿಪೇರ್ ಮಾಡ್ತೀವಿ ಅಡುಗೆನ. ಇವನು ನಮ್ಮನೆ ಗುಂಡ, ಕಳ್ಳ ಗುಂಡ ಅಂದರೆ ಒಂದೊಂದು ಇತಿಹಾಸನೇ ಇದೆ. ಏಯ್ ಗುಂಡ, ಏನು ಮಾಡ್ತಿದ್ಯಾ ಗುಂಡ? ಏಯ್
ಹೇಳು ನಿನಗೆ ಮಧ್ಯ ಮನೆನೇ ಬೇಕು, ಇವನು ಮಧ್ಯ ಮನೆ ನೆಂಟ ಇವನು. ಆಹಾ ಆಹಾ ಲೇ 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 ನಿನ್ನ ಕತೆ ನೋಡು. ಇವನಿಗೆ ಎಷ್ಟು ಜನ ಹೆಂಡತಿಯರು ಇರ್ಬೋದು ಅಂತ ಗೆಸ್ ಮಾಡಿ. ಇವನು ತುಂಬ ಕ್ರಿಮಿನಲ್ ಗುಂಡ ಇವನು. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ, ಸಿಕ್ಕಾಪಟ್ಟೆ ಊರು ತುಂಬ ಗರ್ಲ್ ಫ್ರೆಂಡ್ಸ್ಗಳೇ. ಒಂದು ವಾರ ಇಲ್ಲಿದ್ರೆ ಇನ್ನೊಂದು ವಾರ ಹೆಂಡತಿಯರ ಮನೇಲಿ. ಇವನು ತುಂಬ ರೋಮಿಯೋ ಗುಂಡ ಇವನು. ಇವನು ಯಾರಾದರೂ ಮನೆ ಹತ್ರ ಬಂದರೆ ಸ್ವಲ್ಪ ಹುಷಾರಾಗಿ ನೋಡಿ. ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್. ಗುಂಡ ಗುಂಡ ಬಾರೋ ಗುಂಡ. ಇವನು ಕಳ್ಕೊಂಡ ಇವನು. ಹೇಳಿ, ಮಾಲಯ ಅಂತ ಹೇಳಿದ್ರೆ ನಿಮ್ಗೇನು ಮೆಮೊರೀಸ್ ಏನು ನೆನಪುಗಳು? ಮಾಲಯ ಅಂದ್ರೆ ನಮ್ಮ ತವ್ರ ಮನೆ ಕಡೆ ತುಂಬಾ ಆಡಂಬರವಾದ ಮಾಲಯ. ಸ್ವೀಟು, ವೆಜ್ಜು, ನಾನ್ ವೆಜ್ಜು ಎರಡೂ ಅಷ್ಟು ಐಟಮ್ಸ್ ಮಾಡ್ಲೇಬೇಕು. ಹೊತ್ತು ಟೀಯಿಂದ ಹಿಡಿದು ಕಾಫಿಯಿಂದ ಹಿಡಿದು ಪ್ರತಿ ಒಂದು ಅದು ಒಂಥರ ಆ ಮೆಮೊರಿ ನನ್ಗೆ ಬರೋದು ಮಾಲಯ ಅಂತ. ಹಂಗೆ ಮಾಡ್ಬೇಕು ಅಂದ್ರೆ ನಮ್ ಗಂಡನ ಮನೆಯಲ್ಲಿ ಅದೆಲ್ಲ ಜಾಸ್ತಿ ಇರ್ಲಿಲ್ಲ. ಇವಾಗೆಲ್ಲ ಚೆನ್ನಾಗಿ ಮಾಡ್ತಾ ಇದೀವಿ. ಮೊದ್ಲು ಅದು ಮಾಲಯ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋ ದಿನಗಳು ಇದ್ದು ನಾನ್ ಮದ್ವೆ ಆಗಿ ಬಂದಾಗ. ವೇದ ದ ವಿಲೇಜ್ ಲೇಡಿ ಕುಕಿಂಗ್ ಸೆಟಪ್, ಹಳ್ಳಿ ಸೆಟಪ್. ನನಗೇನು ನೆನಪು ಗೊತ್ತಾ, ಮೀನ್ ತರಲ್ಲ, ದೊಡ್ಡ ದೊಡ್ಡ ಮೀನು, ದೊಡ್ಡ ಮೀನು, ಆ ಕೋಳಿ, ಒಂದು ಮನೆಯಲ್ಲೇ ಸಾಕಿದ ಕೋಳಿ 7-8 ಕೋಳಿ ಕಡ್ದ್ಬಿಟ್ಟು ಅದು ಒಂದು ಇಷ್ಟು ಪ್ರಾಣಿ ಹಿಂಸೆ ಬೇಡ ಬೇಡ. ಆದ್ರೆ ಬೇರೆಯವ್ರು ಮಾಡಿದ ಹಿಂಸೆ ಚೆನ್ನಾಗಿ ತಿನ್ಬೋದು. ಮನೇಲಿ ಸಾಕಿರೋದ ತಿನ್ನಕ್ ಆಗಲ್ಲ ಆಗಲ್ಲ ಆಗಲ್ಲ. ಏನೋ ಒಂಥರ ಎಲ್ರು ರಿಲೇಷನ್ಸ್ ಎಲ್ಲ ಬರೋದು, ಎಲ್ರು ಸೇರ್ಕೊಂಡು ಅಡುಗೆ ಮಾಡೋದು. ಬಟ್ ಮಾಲಯ ಯಾವಾಗಿರುತ್ತೆ, ಪಿತೃಪಕ್ಷ ಯಾವಾಗಿರುತ್ತೋ ಅವಾಗ್ಲೇ ಎಕ್ಸಾಮ್ ಇರ್ಲೇಬೇಕು. ಅವಾಗ ನಮ್ಮ ಮಕ್ಳು ಮನೇಲಿ ಬಿಟ್ಬಿಟ್ಟು ಮಾರನೇ ದಿನ ಬನ್ನಿ ಅಂತ ನಾನೊಂದಿನ ಮುಂಚೆ ಹೋಗ್ತಾ ಇದ್ದಿದ್ದು ತಾಯಿ ಮನೆಗೆ. ಒಂದಿನ ಅಲ್ಲ, ಸುಮಾರು ದಿನ ಮುಂಚೆ ಹೋಗ್ಬಿಡೋದು. ಅದೆಲ್ಲ ಮರೆಯಕ್ ಆಗ್ದಿರೋಂತ ಮೆಮೊರಿ ಅದು. ಆಮೇಲೆ ಇನ್ನೊಂದು ವಿಷಯ ಏನ್ ಗೊತ್ತಾ, ಇವರು ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಮಾತಾಡ್ತಾನೇ ಇರ್ತಾರೆ. ಅದೇನು ಮುಗಿಯೋ ಮಾತುಕತೆನೇ ಅಲ್ಲ ಅದು. ಆದ್ರೂ ಎಷ್ಟು ಬೇಕಷ್ಟು ಮ್ಯಾಕ್ಸಿಮಮ್ ಕಟ್ ಮಾಡಿ. ಅದಕ್ಕೆ ಫಸ್ಟಿಗೆ 3 ವಿಡಿಯೋನ ಮಾತಾ ಇಲ್ದೈತಿ, ಬರೀ ಮ್ಯೂಸಿಕ್ ಅಲ್ಲ, ಮಾತೆ ಬಾಂಡ್ವಾಳ, ಮಾತೆ ಜೀವನ ನಂದು. ಹಂಗಂತ ಪೊಲಿಟಿಷಿಯನ್ ಅನ್ಕೊಂಬೇಡಿ, ಒಂದ್ ಕಾಲದಲ್ಲಿ ಆಗಿದ್ರು ಅಷ್ಟೇ ಪೊಲಿಟಿಷಿಯನ್. ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ ನಿಮ್ಮ ಮಹಿಳಾ ಸಂಘದವರೆಲ್ಲ ಏನಂದ್ರು? ಅಕ್ಕ ನಂದು ಒಂದು ವಿಡಿಯೋ ಮಾಡ್ಬೇಕು, ಚಾನಲ್ ಓಪನ್ ಮಾಡ್ಬೇಕು, ಹೆಂಗ್ ಹೇಳಕ್ಕ ಅಂತ ಹೇಳ್ತಾರೆ. ವಾವ್, ವುಮೆನ್ ಎಂಪವರ್ಮೆಂಟ್ ನೋಡಿ. ಯಾರು ಚಾನಲ್ ಮಾಡ್ಬೇಕು, ವಿಡಿಯೋಸ್ಗಳು ಮಾಡ್ಬೇಕಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ಮೀ. ಒಂದು ವಿಡಿಯೋಗೆ ಬರೀ 5,000 ಅಷ್ಟೇ. ಪಾಪ ಮಾಡೋರೆಲ್ಲ ಮಾಡಿ ಯೂಟ್ಯೂಬು. ಅಕಸ್ಮಾತ್ ಯೂಟ್ಯೂಬಲ್ಲಿ ನಿಮ್ಗೇನು ದೊಡ್ಡದಾಗಿ ಏನೂ ಆಗಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ. ಅಟ್ಲೀಸ್ಟ್ 100 ಜನ ಸುತ್ತಮುತ್ತ ಇರೋರು ನೋಡ್ತಾರಲ್ಲ, ಅದೇ ಖುಷಿ. ಅದು ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ನೀವು ಮಾಡಿರೋದೆಲ್ಲ ಒಂದು ಮೆಮೊರಿಯಾಗಿ ಸ್ಟೋರ್ ಆಗಿರುತ್ತೆ. ಯಾವಾಗಲೂ ಇವಾಗ ನಾವೆಲ್ಲ ಸಿಸ್ಟಮಲ್ಲಿ ಇಟ್ಕೊಂಡು ಏನೋ ಕರೆಕ್ಟಾಗಿ ಹೋಗ್ಬಿಡ್ಬೋದು. ಬಟ್ ಯೂಟ್ಯೂಬಲ್ಲಿ ಇದ್ರೆ ಅವರೇ ಸರ್ವರ್ ಮೇಂಟೈನ್ ಮಾಡ್ತಾರಲ್ವಾ, ಸೊ ಇರುತ್ತೆ. ಒಂದು ಕೆಲಸ ಮಾಡೋಣ, ನಿಮ್ಮ ಎಲ್ಲ ವೀಡಿಯೋಸ್ಗಳಲ್ಲೂ ಅವ್ರನ್ನ ಒಬ್ಬೊಬ್ರನ್ನ ಕರೆದು ಇಂಟ್ರೊಡ್ಯೂಸ್ ಮಾಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಹೆಂಗೆ ಅಂದ್ರೆ, ಏನೋ ಒಂದು ಮೆಮೊರಿಗೆ ಇರಲಿ ಮಾಡುವಮ್ಮ ಅಂತ ಅವ್ನ ಪ್ರೋತ್ಸಾಹದಿಂದ ಸ್ಟಾರ್ಟ್ ಮಾಡಿರೋದು. ನಮ್ಮ ಮಲೆನಾಡು ಸ್ಟೈಲು, ಲೈಫ್ ಸ್ಟೈಲನ್ನು ಸಿಕ್ಕಾಪಟ್ಟೆ ಒಂಥರ. ಅಂದರೆ ನಮ್ದು ಆ್ಯಕ್ಚುಲಿ ಹೆಚ್ಚು ಇಲ್ಲ, ಈ ವ್ಲಾಗ್ಸ್ ಆಗಿರ್ಬೋದು, ಏನಾಗಿರ್ಬೋದು, ಎಲ್ಲ ಭಾಗದವರು ಇದ್ದಾರೆ. ಬಟ್ ನಮ್ಮ ಪರ್ಟಿಕ್ಯುಲರ್ ಈ ಮಲೆನಾಡು ಭಾಗದವರು ಹೆಚ್ಚಾಗಿಲ್ಲ. ಅದಕ್ಕೆ ನಮ್ಮ ಮೆಮೊರೀಸ್ಗೋಸ್ಕರ ನೋಡಿದ್ರು ಖುಷಿ, ಶೇರ್ ಮಾಡಿದ್ರು ಖುಷಿ, ಸಬ್ಸ್ಕ್ರೈಬ್ ಮಾಡಿದ್ರು ಖುಷಿ. ಮಾಡಿ ಸ್ವಲ್ಪ. ಫಸ್ಟ್ ವಿಡಿಯೋನ 240 ಜನ ನೋಡಿದ್ದಾರೆ, ಸೆಕೆಂಡ್ ವಿಡಿಯೋನ 140 ಜನ ನೋಡಿದ್ದಾರೆ, ಥರ್ಡ್ ವಿಡಿಯೋ ಇನ್ನು ಮೊನ್ನೆ ಹಾಕಿರೋದು ನೋಡ್ತಾ ಇದ್ದಾರೆ. ಹೆಂಗ್ ಖುಷಿ. ಯಾರು ಕಾಂಟ್ಯಾಕ್ಟ್ನವರಿಗೆ ಕರೆಕ್ಟಾಗಿ ಕಳ್ಸೇ ಇಲ್ಲ ನಾವು ವಿಡಿಯೋನ. ಎಲ್ಲ ಆರ್ಗ್ಯಾನಿಕ್ ವ್ಯೂಸ್ ಕಳ್ಸೇ ಇಲ್ಲ. ನೋಡೋಣ, ಅದು ಸ್ವಲ್ಪ ಬಿಸಿ ಇರೋದ್ರಿಂದ ಈ ಟೈಮಲ್ಲಿ ಯಾರಿಗೂ ಕಳ್ಸಕ್ಕೂ ಆಗಿಲ್ಲ, ಕಳ್ಸಿಲ್ಲ. ನೋಡೋಣ ಅಂತ ಇದೊಂದು 4 ವಿಡಿಯೋ ಹೊರಡ್ಲಿ ಅಂತ ನೋಟ್ಸ್ ಎಲ್ಲರಿಗೂ ಕಳಿಸ್ಬಿಟ್ರೆ ಫ್ರೆಂಡ್ಸ್ ಫುಲ್ ವೈರಲ್. ಫುಲ್ ವೇದ ದ ವಿಲೇಜ್ ಲೇಡಿ, ಫುಲ್ ವೇದ ದ ಯೂಟ್ಯೂಬ್ ಲೇಡಿ ಅಂತ ಹೇಳಿ ಫುಲ್ ಫೇಮಸ್. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಸ್ಲೋ ಆಗಿ ಸ್ಟಡಿ ಆಗಿ ಹೋಗ್ಲಿ ಅಂತ
ಮತ್ತೆ ಯಾಕಂದ್ರೆ ಆಮೇಲೆ ಹಿಡಿಯೋದು ಕಷ್ಟ ಆಗ್ಬಿಡ್ತದೆ. ಫುಲ್ ಫೇಮಸ್ ಆಗ್ಬಿಟ್ರೆ ಸೆಲೆಬ್ರಿಟಿ ಆಗಿ. ನೋಡೋಣ, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ, ಯಾರಿಗೂ ಕಳಿಸ್ತಾ ಇಲ್ಲ. ನೀವು ಇದೆಲ್ಲ ಅಡುಗೆಗಳು ಮಾಡಿ ಆಮೇಲೆ ಅಡುಗೆ ಎಲ್ಲ ಆದಮೇಲೆ ಒಂದು ಫೈನಲ್ ಎಡೆ ಎಲ್ಲ ಇಟ್ಟು ಅಜ್ಜ ಅಜ್ಜಿ ಕೈ ಮುಗ್ದು ಅವ್ರ ಆಶೀರ್ವಾದ ತಗೊಂಡು ಊಟ ಮಾಡೋಣ. ಹಶು ಆಗ್ತಿದೆ, ಲೇಟ್ ಆಗಿದೆ. ಅಬ್ರಕ ಜಬ್ರ ಎಲ್ಲ ರೆಡಿ ಆಗಿದೆ. ಏನೇನಿದೆ ಅಮ್ಮ, ಇಂಟ್ರೊಡಕ್ಷನ್ ಕೊಟ್ಬಿಡಿ. ಕುರಿ ಮಟನ್ ಸಾರು, ಹಾಂ, ಮತ್ತೆ ಮೀನು ಬಡಿಸಿರೋದು, ಚಿಕನ್ ಫ್ರೈಯು, ಆಮೇಲೆ ವೈಟ್ ರೈಸು, ಇದು ಗೀ ರೈಸು. ಗೀ ರೈಸಿಗೆ ಗೀ ಹಾಕಿದ್ದೀರಾ? ಹಾಂ ಹಾಕಿದ್ದೀನಿ. ಮತ್ತೆ ಎಗ್ಗು, ಮತ್ತೆ ಇದು ಕೋಸಂಬರಿ, ಸೌತೆಕಾಯಿ, ಇದು ಪಾಯಸ, ಮೊಸರು. ಹಾಂ, ಮತ್ತೆ ತಂದಿರೋ ಸ್ವೀಟ್ಸ್ ಎಲ್ಲ ಎಡೆಗಿಡ್ಬೇಕು. ಬೇಗ 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 ಬನ್ನಿ, ಊಟ ಮಾಡೋಣ. ಎಡೆಗಿಡೋಣ, ಫಸ್ಟ್ ಎಡೆಗಿಟ್ಟು ಕೈ ಮುಗಿಬೇಕು, ಆಮೇಲೆ ಊಟ. ಒಂದು 10 ನಿಮಿಷ ಎಲ್ಲ ರೆಡಿ ಮಾಡಿರ್ತೀನಿ. ಹಾಂ ಸರಿ, ಅಲ್ಲಿ ಏನೇನು ಹಾಕ್ತೀವಿ ಹೇಗಿಡ್ತೀವಿ ಅಂತ ತೋರಿಸ್ತೀನಿ. ಬಾಯ್. ಎಲ್ಲ ಆಯಿತು, ಊಟ ಮಾಡ್ತಿದ್ದೀವಿ. ಹೊಸ ಇಂಟ್ರೊಡಕ್ಷನ್ ಲಕ್ಷ್ಮಣ್ ಗೌಡ್ರು. ಹೇಗಿದೆ ಊಟ? ಅವ್ರ ಜನ ಸ್ವಲ್ಪ ಉಗ್ರ, ಮಾತು ಕಡಿಮೆ. ಇಬ್ರದ್ದು ಅವ್ರ ಮಾತು ನೋಡೇ ಇವ್ರು ಸ್ವಲ್ಪ ಮಾತು ಕಡಿಮೆ ಮಾಡೋದು ಅನ್ಸುತ್ತೆ. ಇಬ್ರದ್ದು ಶರ್ಟ್ ಟ್ವಿನಿಂಗ್, ಅಂದರೆ ಸೇಮ್ ಥರದ್ದು, ಬಟ್ ಕಲರ್ ಬೇರೆ ಬೇರೆ. ಎಲ್ಲ ಸಖತ್ತಾಗಿದೆ. ಸೊ ಇವರಿನ್ನು ಊಟಕ್ಕೆ ಕಾಯ್ತಾ ಇದ್ದಾರೆ. ಅದು ಶುಭಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇವ್ರಿಗೆ ಒಂದು ಕಮೆಂಟ್ ಮಾಡಿ. ಬೈಯಂಗಿದ್ರೆ ಅವ್ರಿಗೆ ಕಮೆಂಟ್ ಮಾಡಿ, ಹೊಗಳಂಗಿದ್ರೆ ನನಗೆ ಕಮೆಂಟ್ ಮಾಡಿ. ಸೊ ಹೊಸ ಪ್ರಯತ್ನ. ಓಕೆ, ಇದೊಂಥರ ಲಾಕ್ ಟೈಪ್ ಇದೆ. ಹೇಗೆ ಇಷ್ಟ ಆಯ್ತಾ, ಹೇಗೆ ಕಂಪ್ಯಾರಿಟಿವ್ಲಿ ಫಸ್ಟ್ ವಿಡಿಯೋಸ್ಗೆ ಅಂತ ಹೇಳಿ ಬೇಸ್ಡ್ ಆನ್ ಫೀಡ್ಬ್ಯಾಕ್ ಇನ್ನೂ ಇಂಪ್ರೂವೈಸ್ ಮಾಡಿಕೊಂಡು ಹೊಸ ಸ್ವಲ್ಪ ಫನ್ನಿ ರೀತಿಲಿ ಅಡುಗೆನ, ಲೈಫ್ ಸ್ಟೈಲ್ನ ಎಲ್ಲ ವಿಡಿಯೋಗಳು ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಇದೆಲ್ಲ ಕಟ್ ಆಗುತ್ತೆ. ಓಕೆ, ಬಾಯ್, ಸಿ ಯು.